ಕರ್ನಾಟಕ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿಯೇ ಎನ್ಡಿಎ ಸರ್ಕಾರನೇ ಇರ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಬಂದಿದ್ದೀರಾ, ಒಳ್ಳೆ ವಾತಾವರಣ ಇದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಬೇರೆ ರೀತಿ. ಕರ್ನಾಟಕನು ತುಂಬಾ ಒಳ್ಳೆ ರೀತಿಯಲ್ಲಿದೆ. ಕರ್ನಾಟಕದಲ್ಲಿ ರಾಜಕೀಯನೂ ಟೋಟಲ್ ಆಗಿ ಕ್ಲೀನಿಂಗ್ ಆಗ್ತಾ ಇದೆ. ಒಂದ್ ಕಡೆಯಿಂದ ಜನಗಳ ಮನಸ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿಯೇ ಎನ್ಡಿಎ ಸರ್ಕಾರನೇ ಇರ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂತ ಅನೇಕ ಸನ್ನಿವೇಶಗಳನ್ನ ಸಂದರ್ಭಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗಂಗೆಯಷ್ಟೇ ಪವಿತ್ರವಾದಂತ RSS ಅದ್ರ ಬಗ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು, ಅವೇಳನಕಾರಿಯಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಆ ಪ್ರದೀಪ್ ಹುಚ್ಚ ವೆಂಕಟ್ ಇರ್ಬೋದು, ಅದೇ ರೀತಿಯಲ್ಲಿ ಅನೇಕ ಜನ BK ಹರಿಪ್ರಸಾದ್ ಅವ್ರು ಇರ್ಬೋದು. ಇವರೆಲ್ಲ ಒಳ್ಳೆ ಡಾಬರ್ಮೆನ್ ನಾಯಿಗಳ ತರ ಮಾತಾಡ್ತಾ ಇರ್ತಕ್ಕಂಥದ್ದು ನೋಡಿದಿರಿ ನಾನು. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಿಷ್ಟೇ, ನೀವೇನಾದ್ರೂ ಸಂಘದ ಬಗ್ಗೆ ಡೌಟ್ ಬಿದ್ರೆ ನಿಮ್ಮ ಜನ್ಮ ಕೊಟ್ಟವ್ರ ಬಗ್ಗೆನೇ ಡೌಟ್ ಬಿದ್ದಷ್ಟೇ, ಇನ್ನೇನು ಬೇರೆ ಏನು ಹೇಳಕ್ಕಾಗಲ್ಲ. ಈ ಗಂಗೆ ಅಷ್ಟೇ ಪವಿತ್ರವಾದಂತ ಸ್ವಯಂ ಸೇವಕ ಸಂಘದ 100ರ ಸಂಭ್ರಮದಲ್ಲಿ ವಿಜಯದಶಮಿ ಎಂದು ಏನು ನಾವು ಪಥಸಂಚಲನ ಮಾಡ್ತಂತ ಸಂದರ್ಭದಲ್ಲಿ ಅನೇಕ ಕಡೆ ಅಡೆತಡೆಗಳನ್ನ ಅಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, RSS ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾಪಿ ನನಗೆ ನೋಡ್ಸ್ಬಿಡಿ ಅಂತ. RSS ಬಗ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು, ನೆಹರುಗೂ ಗೊತ್ತು, ಇಂದಿರಾ ಗಾಂಧಿಗೂ ಗೊತ್ತು, ರಾಜೀವ್ ಗಾಂಧಿಗೂ ಗೊತ್ತು, ನಿಮ್ ತಂದೆಗೂ ಗೊತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಜನಸಂಘದವರು ಏನು ಅವತ್ತು ಅಂಬೇಡ್ಕರ್ ಜೊತೆ ನಿಂತು ಕಾಂಗ್ರೆಸ್ ವಿರುದ್ಧವಾಗಿ ಅಂಬೇಡ್ಕರ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಗೆಲ್ಸಿರ್ತಕ್ಕಂಥ ಕೀರ್ತಿ ಜನಸಂಘದವ್ರಿಗೆ ಸೇರ್ಬೇಕು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೋಡ್ಸಿ ಅಂತ ಹೇಳ್ತಾರೆ. ರೇ ಪ್ರಿಯಾಂಕ್ ಖರ್ಗೆ ಅವರೇ, ಹರಿಪ್ರಸಾದ್ ಅವರೇ, ನಿಮ್ಮ ಕಾಂಗ್ರೆಸ್ ಅಂತ ಏನ್ ನೀವು ಹೆಸರಿಟ್ಕೊಂಡಿದ್ದೀರಿ, ಅದು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನುಭಾವರು ಸ್ವಾತಂತ್ರ್ಯ ಹೋರಾಟ ಕಟ್ಕೊಂಡಿರ್ತಕ್ಕಂತ ಒಂದು ಹೆಸರು. ಅದನ್ನ ನೀವು ರಾಜಕೀಯ ಪಕ್ಷವಾಗಿ ಇದ್ ಮಾಡ್ಕೊಂಡು ನಮಗ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಿರಲ್ಲ, ಒರಿಜಿನಲ್ ರಿಜಿಸ್ಟ್ರೇಷನ್ ಏನು ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡಿ. ಇವತ್ತು ನಿಮ್ ತಂದೆದು ಬರ್ತ್ ಸರ್ಟಿಫಿಕೇಟ್ ಇದೆಯಾ? ನಿಮ್ಮದ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಹೋಗ್ಲಿ, ನಿಮ್ ತಾತ ಮುತ್ತಾತದ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ನಿಮ್ ಮುತ್ತಾತದು ನಿಮ್ ತಾತದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ನಿಮ್ ಮುತ್ತಾತವರು ಅಪ್ಪ ಅಲ್ವಾ? ಅದಕ್ಕೋಸ್ಕರ ನಾನ್ ನಿಮ್ಗೆ ಕೇಳೋದಿಷ್ಟೇ, ಯಾವ ರೀತಿ ನಿಮ್ ತಂದೆಯವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅದೇ ರೀತಿಯಲ್ಲಿ ಈ ದೇಶ, ಈ ನೆಲ, ಈ ಜಲ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೆಲ, ಜಲ ಪ್ರತಿಯೊಂದನು, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಜನಸಂಘದ ಬಗ್ಗೆ ಡೌಟ್ ಬಿದ್ದು ಇವತ್ತು ಅದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಲಿತ ಸಂಘಟನೆಗಳವ್ರನ್ನ ನೀವ್ ಎತ್ಕೊಳ್ತಾ ಇದ್ದೀರಿ. ದಲಿತ ಸಂಘಟನೆಗಳವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವಮಾನ ಮಾಡಿ ರಾಜೀನಾಮೆ ತಗೊಂಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂತ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಡೆಲ್ಲಿಯಲ್ಲಿ 6 ಅಡಿ 3 ಅಡಿ ಜಾಗ ಕೊಡದೆ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರ ಮಾತು ಕೇಳ್ಕೊಂಡು ನೀವು ಮಳ್ಳಾಗ್ಬೇಡಿ, ಯಾವುದೇ ಹಣ ಆಮಿಷ ಇದಕ್ಕೆ ನೀವು ಬಲಿ ಆಗ್ಬೇಡಿ. ಇವತ್ತು ನೀವೇನೇ ರ್ಯಾಲಿಗಳು ಮಾಡ್ತೀರಂದ್ರೆ ಅದಕ್ಕೆ ನಮ್ಮೆಲ್ಲರೂ ಸಹಮತ ಇದೆ. ನೀವು ಮಾಡ್ಕೊಳ್ಳಿ, ನೀವು ಒಂದು ಡೇಟ್ ತಗೊಳ್ಳಿ, ನೀವು ಮಾಡ್ಕೊಳ್ಳಿ. ನಮ್ಮಲ್ಲೇನು ವಿಜಯದಶಮಿ ಎಂದು 100 ವರ್ಷಗಳಿಂದ ನಾವು ಪಥಸಂಚಲನ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ನಮ್ಮ ಸಂಘದವ್ರನ್ನು ಪಥಸಂಚಲನ ಮಾಡ್ಲಿ, ನಮ್ಮಲ್ಲಿ ಘರ್ಷಣೆಗಳನ್ನ ಮಾಡಂತ ಕೆಲಸ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸ ಮೊದಲಿಂದನೂ ಕಾಂಗ್ರೆಸ್ ಮಾಡ್ತಾ ಇತ್ತು. ಇವತ್ತು ಮರಿ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನೀವು ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತುಂಬಿ ತುಳುಕ್ತಾ ಇದೆ, ಇದನ್ನ ಮರೆಮಾಚೋದಕ್ಕೋಸ್ಕರ
ಇವತ್ತು PDOಗಳಿಗೆ ಸಂಬಳ ಇಲ್ಲ, ಇವತ್ತು ಯಾರು ಸೆನ್ಸಸ್ ಮಾಡ್ತಾ ಇದಾರೆ ಅವ್ರಿಗೆ ಸಂಬಳ ಇಲ್ಲ, ಯಾರು BMTC ಬಸ್ KSRTC ಬಸ್ಗಳನ್ನ ಓಡಿಸ್ತಾ ಇದ್ರು ಅವ್ರಿಗೆ ಸಂಬಳ ಇಲ್ಲ. ಇವತ್ತು ಇರ್ತಕ್ಕಂಥ SCP TSP ಹಣವನ್ನ ದಲಿತರ ಡೆವಲಪ್ಮೆಂಟ್ಗೆ ಪ್ರತಿಯೊಂದನ್ನು ಗುಳುಂ ಮಾಡಿ ಇವತ್ತು ಸಾರಾಯಿ ಅಂಗಡಿಗಳಲ್ಲಿ ವ್ಯಾಪಾರ 4 ಪಟ್ಟು ಹಾಕ್ಬೇಕು, ಇಡೀ ಕರ್ನಾಟಕದ ಜನ ಮದ್ಯ ವ್ಯಸನಿಗಳಾಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನ ಮಾಡಿದಂತಾಗಿದೆ. ಇವತ್ತು ಟಾರ್ಗೆಟ್ ಕೊಟ್ಟಿದೆ, 100 ರೂಪಾಯಿ ವ್ಯಾಪಾರ ಆಗ್ತಾ ಇದ್ರೆ 400 ರೂಪಾಯಿ ಆಗ್ಬೇಕು, 10,000 ಆಗ್ತಾ ಇದ್ರೆ 40,000 ಆಗ್ಬೇಕು ಅಂತ ಹೇಳಿ. ನಿಮ್ ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡಕ್ಕಾಗಿಲ್ಲ. ಇವತ್ತು ನಾವು ಮುಳಬಾಗಿಲು ಏನ್ ತಾಲೂಕನ್ನು ಯಾವ ರೀತಿ ನೀವು ಅನ್ಯಾಯ ಮಾಡಿದಿರಿ, ಕೋಲಾರ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಮಾಡಿದಿರಿ. ಬೆಂಗಳೂರಲ್ಲಿದ್ದಂತ IT-BT ಕಂಪ್ನಿಗಳು, ಗೂಗಲ್ ಕಂಪ್ನಿಗಳೆಲ್ಲ ಪಕ್ಕದ ರಾಜ್ಯವಾದಂತ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ನಿಮ್ ಯೋಗ್ಯತೆ ಏನಂತ ಹೇಳಿ ಇಲ್ಲೇ ಜನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಮರೆಮಾಚೋದಕ್ಕೋಸ್ಕರ RSS ಅಂತ ಹೇಳಿ ನೀವು ಅಸ್ತ್ರ ನೀಡ್ತಿದ್ರಿ. ಇದ್ರಲ್ಲಿ ನೀವು ಸಕ್ಸಸ್ ಆಗಲ್ಲ. 100ಕ್ಕೆ 100 ಭಾಗ ನಿಮ್ಮಂತ ದಾರಿ ಹೋಕರು, ಗುಳ್ಳೆನರಿಗಳು, ಅವ್ರು ಇವ್ರು ಯಾರು ನಿಮ್ಮಂತವ್ರು ಎಷ್ಟೋ ಜನ ಬಂದ್ರು ಹೋದ್ರು, ಅದ್ರ ಹತ್ರಕ್ಕೂ ಹೋಗಕ್ಕಾಗಿಲ್ಲ. ಗಂಗೆ ಅಷ್ಟೇ ಪವಿತ್ರವಾದಂತ RSS ನ ಡೌಟ್ ಬಿದ್ರೆ ನಿಮ್ಮ ಏನು ಜನ್ಮ ಇದೆ, ನಿಮ್ಮ ಹುಟ್ಟು ಇದೆ, ಅದ್ರ ಬಗ್ಗೆ ನೀವು ಡೌಟ್ ಬಿದ್ದಂಗೆ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಆ ಭಗವಂತ, ಆ ಗಂಗಾ ಮಾತೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಈ ಮೂಲಕ ಗಂಗಾ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ.